ನಗರದ ಎಸ್ಎಂ ಕೃಷ್ಣನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಶ್ರೀಶೈಲ್ ಸೋಮನಕಟ್ಟಿ ಮಾತನಾಡಿ, ಜಿಲ್ಲೆಯಲ್ಲಿಯೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿದ್ದು ಅವರನ್ನು ಗುರುತಿಸಿ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅವರು ಮಾತನಾಡಿ 18 ರಿಂದ 60 ವರ್ಷದೊಳಗಿನ ಅಸಂಘಟಿತ ಕಾರ್ಮಿಕರು ಈ ಕಾರ್ಡ್ಗೆ ಅರ್ಹರಾಗಿದ್ದು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ಪಿಎಫ್ ಹಾಗೂ ಇಎಸ್ಐ ಸೌಲಭ್ಯ ಪಡೆಯುತ್ತಿರುವವರು ಇದಕ್ಕೆ ಅರ್ಹರಾಗುವುದಿಲ್ಲ ಎಂದು ಮಾಹಿತಿ ನೀಡಿದರು. ಈ ಹಿಂದೆ 26 ವೃತ್ತಿಗಳನ್ನು ಮಾತ್ರ ಒಳಗೊಂಡಿದ್ದ ಅಸಂಘಟಿತ ಕಾರ್ಮಿಕರ ಪಟ್ಟಿಯನ್ನು ಈಗ ವಿಸ್ತರಿಸಿ ಹಮಾಲರು, ಟೈಲರ್ಗಳು, ಕ್ಷೌರಿಕರು, ಕೇಬಲ್ ಕಾರ್ಮಿಕರು ಸೇರಿದಂತೆ ಒಟ್ಟು 91 ವೃತ್ತಿಗಳನ್ನು ಸೇರಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಅನಂತ್ ಕಾರ್ಕಾಳ್ ಮಾತನಾಡಿ, ಕಾರ್ಮಿಕ ಇಲಾಖೆಯು ಪತ್ರಕರ್ತರ ಸಂಘಟನೆಗಳೊಂದಿಗೆ ಕೈಜೋಡಿಸಿ ನೋಂದಣಿ ಕಾರ್ಯವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸಬೇಕು ಎಂದು ಅಭಿಪ್ರಾಯಪಟ್ಟರು. ಟೌನ್ ಪ್ಲಾನ್ ಸದಸ್ಯ ಬಸವರಾಜ್ ಕಡೆಮನಿ ಮಾತನಾಡಿ, ಈ ಮಹತ್ವದ ನೋಂದಣಿ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಷಯವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಇದರ ಯೋಜನೆ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಗದಗ ಜಿಲ್ಲಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮರಾಠೆ ಹಾಗೂ ಅವರ ಪದಾಧಿಕಾರಿಗಳ ತಂಡ ಕಾರ್ಮಿಕ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿತು. ಇದು ಒಳ್ಳೆಯ ಕೆಲಸ. ಇಲ್ಲಿ ನಮ್ಮ ಮಂಜುನಾಥ್ ಮರಾಠೆ ಸುಮಾರು ಸಲ ನಮ್ಮ ಕಚೇರಿಗೆ ಆಗಮಿಸಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನಿನ್ನೆಯೂ ಕೂಡ ಬಂದಿದ್ದರು. ಈ ಹಿಂದೆ ಕೂಡ 2-3 ಸಲ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅವರು ಕೂಡ ಈಗ ಡಿಸೆಂಬರ್ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಕಾರ್ಮಿಕ ಇಲಾಖೆ ಮೊದಲನೇದಾಗಿ ಈ ಅಸಂಘಟಿತ ಕಾರ್ಮಿಕರನ್ನು ನಾವು ಕರಿತೀವಿ. ಈ ಅಸಂಘಟಿತ ಕಾರ್ಮಿಕರು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಈಗ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕಾರ್ಮಿಕ ಇಲಾಖೆ ಮೊದಲನೇದಾಗಿ ಈ ಅಸಂಘಟಿತ ಕಾರ್ಮಿಕರಲ್ಲಿ ನಾವು ಮೊದಲು 12 ವರ್ಗ ಇತ್ತದು. ಆಮೇಲೆ ಅದನ್ನು ಸರ್ಕಾರ ಗುರುತಿಸಿ ಏನು ಮಾಡ್ತಿ, ಸುಮಾರು 26 ವರ್ಗಗಳನ್ನು ಮಾಡಿದ್ವಿ. ಆಮೇಲೆ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ಗುರುತಿಸಿ ಈಗ ಸುಮಾರು 91ಕ್ಕಿಂತ ಹೆಚ್ಚಿನ ವರ್ಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇದೆ. ಈಗ ಬೇರೆ ಬೇರೆ ಮಂಡಳಿಗಳಿದಾವೆ ನಮ್ಮಲ್ಲಿ. ಈ ಸುಮಾರು 2-3 ಮಂಡಳಿಗಳು ಬರ್ತವೆ. ಕರ್ನಾಟಕ ಕಲ್ಯಾಣ ಮಂಡಳಿ ಅಂತಿದೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ, ಕರ್ನಾಟಕ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ. ಹೀಗೆ ಮಂಡಳಿಗಳು ನಮ್ಮಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅವರು ರಚನೆಯಾಗಿ ಕಾರ್ಮಿಕರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ಈ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಮಂಡಳಿ ಏನಿದೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ 26 ವರ್ಗ ಮುಂಚೆ ಬಂದಿತ್ತು ಅಂತ ಹೇಳಿದಲ್ಲ, ಅದರಲ್ಲಿ ಹಮಾಲರು ಬರ್ತಾರೆ, ಟೈಲರ್ಗಳು, ಅದೇ ರೀತಿ ಗೃಹ ಕಾರ್ಮಿಕರು ಇರ್ತಾರೆ, ಅಗಸರು ಬರ್ತಾರೆ, ಅದೇ ರೀತಿ ಚಿಂದಿ ಆಯುವಂಥವರು, ಕಮ್ಮಾರರು, ಅಕ್ಕಸಾಲಿಗರು, ಹೀಗೆ ಸುಮಾರು ಸರ್ಕಾರ ಏನು ಮಾಡಿದೆ, 91ಕ್ಕಿಂತ ಹೆಚ್ಚಿನ ವರ್ಗಣ ಮಾಡಿದೆ. ಅವರೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಇದಾವೆ. ಆ ಕಾಮನ್ ಸರ್ವಿಸ್ ಸೆಂಟರ್ ಕೂಡ ಯಾಕಂದರೆ ಎಲ್ಲ ನಮ್ಮ ಗದಗ ಜಿಲ್ಲೆ ಇರ್ಬೋದು, ರಾಜ್ಯಾದ್ಯಂತ ಅವು ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಅರ್ಹತೆಗಳೇನಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದೆವು. ಮುಖ್ಯವಾಗಿ ಏನಪ್ಪ ಈ ಒಂದು ಏನು 91 ವರ್ಗ ನಾವು ಕೆಲವು ಸಂಕ್ಷಿಪ್ತ ಹೇಳಿದೆ. ಕಾರ್ಮಿಕರ ಏನು ಕೆಲಸವನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ವರ್ಗ ಮಾಡಿದ್ದಾರೆ. ಇದರಲ್ಲಿ ನೇಕಾರರು ಇರ್ಬೋದು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರು ಮತ್ತು ಪತ್ರಿಕಾ ವಿತರಕರು, ಪತ್ರಿಕೆಯನ್ನು ವಿತರಣೆ ಮಾಡಿದ್ರು ಅವರು, ಅದೇ ರೀತಿ ಕ್ಷೌರಿಕರು ಬರ್ತಾರೆ, ಅಲೆಮಾರಿಗಳು ಬರ್ತಾರೆ, ಉಪ್ಪು ತಯಾರಕರು, ಕೇಬಲ್ ಕಾರ್ಮಿಕರು, ಇವರೆಲ್ಲ ಬರ್ತಾರೆ. ಅದನ್ನು ನಿಮಗೆ ಕಾಂಪ್ಲೇಂಟ್ಸನ್ನು ಕೊಡ್ತೀವಿ ಆಮೇಲೆ ಇದರಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ನಮ್ಮ ಅಸಂಘಟಿತ ಕಾರ್ಮಿಕರಂತ ಹೇಳ್ತೀವಿ, ಅದರ ಸಂಘಟನೆಯಿಂದ ಇಲ್ಲ. ಇನ್ನೊಂದಿದೆ ನಮ್ಮಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ, ಅದು ಸಂಘಟಿತ ವರ್ಗದವ್ರಿಗೆ ಇರುವಂಥದ್ದು. ಅದರಲ್ಲಿ ESI PF ಇರುತ್ತವ್ರಿಗೆ. ಈಗ ಎಲ್ಲರೂ ಒಂದು ನಾವು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀವಿ ಅಥವಾ ಅಲ್ಲಿ ಹಾಜರಿ ಹಾಕ್ತೀವಿ, ಸೈನ್ ಮಾಡ್ತೀವಿ, ಪ್ರತಿ ತಿಂಗಳು ESI PF ಕಟ್ ಆಗುತ್ತೆ. ಅದು ಸಂಘಟಿತ ಕಾರ್ಮಿಕ.
ಅಲ್ಲಿ ಏನಾಗುತ್ತಪ್ಪ ಅಂದರೆ ಏನೇ ತೊಂದರೆ ಆದರೂ ಕೂಡ ESI-PF ಇರುತ್ತಲ್ಲ, ಆ ESI-PF ಇಂದ ಅವರಿಗೆ ಸೌಲಭ್ಯವನ್ನು ನೀಡ್ತಾರೆ. ಆಮೇಲೆ ಅಂತಾರೆ ಸರ್, ಅಂತಾರೆ ಯಾರಂದ್ರೆ ಫ್ಯಾಕ್ಟ್ರಿ ಕೆಲಸ ಅಂತಂದ್ರೆ ಫ್ಯಾಕ್ಟ್ರಿ ಕೆಲಸ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರಲ್ಲ ಅವರಿಗೆ ಈ ಕಾರ್ಡ್ ಬರೋದಿಲ್ಲ. ಇದು ಒಳ್ಳೆ ಏನಪ್ಪ ಅಂದ್ರೆ ESI-PF ಇರಬಾರದು. ESI-PF ಇತ್ತಪ್ಪ ಅಂದರೆ ಈ ಅಸಂಘಟಿತದಲ್ಲಿ ನೋಂದಣಿ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಅವ್ರ ಸೌಲಭ್ಯ ಇರುತ್ತೆ ESI-PF. ಮತ್ತು ಏನಪ್ಪ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು. ಕಾರ್ಡನ್ನು ಹೋಗಬೇಕಾಗಿತ್ತು ಅಂದರೆ ನಮ್ಮ ಕರ್ನಾಟಕ ರಾಜ್ಯದವರು ನಿವಾಸಿ ಅಂತೇಳಿ ಇರಬೇಕಾಗುತ್ತೆ. ಮತ್ತು ವಯಸ್ಸು 18ರಿಂದ 60 ವರ್ಷ, 18ಕ್ಕಿಂತ ಮೇಲಿರಬೇಕು, 60 ವರ್ಷಕ್ಕಿಂತ ಒಳಗಡೆ